ನಮಸ್ಕಾರ ಪ್ರಿಯರೇ, ಮತ್ತೊಮ್ಮೆ ಆತ್ಮಸ್ಪರ್ಶ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅನೇಕ ಸಂಚಿಕೆಗಳ ಮೂಲಕವಾಗಿ ಸೃಷ್ಟಿಕರ್ತನಾದ ದೇವರು ಮನುಷ್ಯರಾದ ನಮ್ಮನ್ನು ಎಷ್ಟು ವಿಚಿತ್ರವಾಗಿ ಸೃಷ್ಟಿ ಮಾಡಿದನೆಂಬುದಾಗಿ ನಾನು ವಿವರಿಸ್ತಾ ಬಂದಿದ್ದೇನೆ. ಸೃಷ್ಟಿಕರ್ತನಾದ ದೇವರ ಕರಸ್ಪರ್ಶ ಹೊಂದಿದಂಥ ಒಂದೇ ಒಂದು ಸೃಷ್ಟಿ ನಾನು ಮತ್ತು ನೀವಾಗಿದ್ದೀರಿ. ಯು ಆ್ಯಂಡ್ ಮೀ ಆರ್ ದಿ ಓನ್ಲಿ ಸ್ಪೆಷಲ್ ಕ್ರಿಯೇಷನ್ ಆಫ್ ದಿ ಆಲ್ಮೈಟಿ ಕ್ರಿಯೇಟರ್ ಗಾಡ್ with his own fingers. Not only that, we are the only creation who have received the spirit of the Spirit God. We are the only creation who has got the soul of the Creator. ಸೃಷ್ಟಿಕರ್ತನಾದ ಜೀವ ಸ್ವರೂಪನಾದ ದೇವರ ಜೀವ ಹೊಂದಿದವರು ನಾನು ಮತ್ತು ನೀವು ಮಾತ್ರವಾಗಿದ್ದೀರಿ. ನಮ್ಮೊಳಗೆ ಮಾತ್ರ ಸೃಷ್ಟಿಕರ್ತನ ಆತ್ಮವು, ಆತ್ಮಸ್ವರೂಪನಾದ ದೇವರ ಆತ್ಮವು ಸೇರಿಕೊಂಡಿದೆ. ಆದ ಕಾರಣ ನಾವು ಬಹಳ ವಿಚಿತ್ರ ದೈವಿಕ ಸೃಷ್ಟಿಯಾಗಿದೆ. ನಿಮಗೆ ಗೊತ್ತಿದೆಯಾ, ನಿಮ್ಮ 10 ಬೆರಳುಗಳ ಮುದ್ರೆ, ಮಾರ್ಕ್, ಗುರುತು ಒಂದರಿಂದ ಒಂದು ವ್ಯತ್ಯಾಸವಾಗಿದೆ. ಯಾವ ಒಂದು ಬೆರಳಿನ ಗುರುತು ಇನ್ನೊಂದು ನಿಮ್ಮ ಸ್ವಂತ ಕೈಯಲ್ಲಿರುವಂಥ ಕೊಯ್ಯಿನ ಬೆರಳಿನಿಗೆ ಹೋಲಿಕೆ ಆಗೋದಿಲ್ಲ. 10 ಬೆರಳುಗಳು ಕೂಡ ವ್ಯತ್ಯಸ್ತವಾಗಿವೆ. ನನ್ನ ಕೈ ಹಾಗೆ ನಿಮ್ಮ ಕೈ ಕೂಡ. ಪ್ರಪಂಚದಲ್ಲಿ ನನ್ನ ಕೈ ಬೆರಳುಗಳ ಗುರುತಂತಿರುವಂಥ ಒಬ್ಬ ವ್ಯಕ್ತಿ ಕೂಡ ಈವರೆಗೂ ಸೃಷ್ಟಿಯಾಗಿ ಹುಟ್ಟಲಿಲ್ಲ, ಮುಂದಕ್ಕೆ ಹುಟ್ಟುವುದೂ ಇಲ್ಲ. ವಿಚಿತ್ರವಲ್ಲವೇ? ನಿಮ್ಮ ಕಣ್ಣು ಗುಡ್ಡೆ, ರೆಟ್ಟಿನ, ನಿಮ್ಮ ಕಣ್ಣು ಗುಡ್ಡೆ ಬಹಳ ವಿಚಿತ್ರವಾದದ್ದು. ನನ್ನ ಕಣ್ಣುಗುಡ್ಡೆಗೂ ನಿಮ್ಮ ಕಣ್ಣುಗುಡ್ಡೆಗೂ ಏನೂ ಸಂಬಂಧವಿಲ್ಲ. ನನ್ನ ಕಣ್ಣುಗುಡ್ಡೆಗೂ ನನ್ನ ತಾತನ ಕಣ್ಣುಗುಡ್ಡೆಗೂ ಏನು ಸಂಬಂಧವಿಲ್ಲ. ಪ್ರಪಂಚದಲ್ಲಿ ನನ್ನ ಈ ಕಣ್ಣುಗುಡ್ಡೆ ಇರುವಂಥ ಒಬ್ಬ ಮನುಷ್ಯನು ಈವರೆಗೂ ಭೂಮಿಯಲ್ಲಿ ಹುಟ್ಟಲಿಲ್ಲ, ಮುಂದಕ್ಕೆ ಹುಟ್ಟುವುದೂ ಇಲ್ಲ. ವಿ ಆರ್ ಯುನೀಕ್ ಪೀಪಲ್, ವಿ ಆರ್ ಯುನೀಕ್ ಇಂಡಿವಿಜುವಲ್. ನಾವು ಬಹಳ ವಿಚಿತ್ರವಾದ ವ್ಯಕ್ತಿಗಳಾಗಿದ್ದೇವೆ. ಕೀರ್ತನೆ 139, in Psalm 131 it says, God has wonderfully and marvelously formed us. Marvelously, wonderfully, uniquely, God has formed you, created you in his own image. ಸೃಷ್ಟಿಕರ್ತನಾದ ಸೃಷ್ಟಿಕರ್ತ ದೇವರು, ಪರಮಾತ್ಮ ದೇವರು, ಆತ್ಮಸ್ವರೂಪ ದೇವರು ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ಮತ್ತು ನಿಮ್ಮನ್ನು ರೂಪಿಸಿದ್ದಾನೆ. ಅದಕ್ಕೆ ಯುನೀಕ್ ಐಡೆಂಟಿಟಿ ಕಾರ್ಡಿನಲ್ಲಿ ನಿಮ್ಮ 10 ಬೆರಳುಗಳ ಆ ಒಂದು ಗುರುತು ತೆಗೆದುಕೊಳ್ಳುವುದಕ್ಕೆ ಕಾರಣ, ನಿಮ್ಮ ಕಣ್ಣಿನ ಗುಡ್ಡೆಯ ಆ ಒಂದು ಗುರುತು ಅವರು ತೆಗೆದುಕೊಳ್ಳೋದಕ್ಕೆ ಕಾರಣ, ನಿಮ್ಮ ಹಾಗೆ ಈ ಭೂಮಿಯಲ್ಲಿ ಒಬ್ಬ ಮನುಷ್ಯನು ಈವರೆಗೂ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಈ ಒಂದು ನವೀನ ಯುಗವು ಈ ಒಂದು ಅದ್ಭುತವಾದ ವಿಚಿತ್ರವಾದ ಈ ಐಡೆಂಟಿಟಿ ಕಾರ್ಡನ್ನು ಸಿದ್ಧ ಮಾಡುವಂಥ ಆತುರದಲ್ಲಿ ಇದೆ. ದ ವರ್ಲ್ಡ್ ಈಸ್ ವೆರಿ ಸ್ಪೆಸಿಫಿಕಲಿ making the unique identity card for every individual on the face of this earth. ಈ ಭೂಮಿಯ ಮೇಲೆ ಇರುವಂಥ ಪ್ರತಿ ಮನುಷ್ಯನಿಗೂ ಈ ಒಂದು ವಿಚಿತ್ರವಾದ ಗುರುತಿನ ಚೀಟಿ ಇರಲೇಬೇಕು ಎಂಬ ಕಡ್ಡಾಯವನ್ನು ಪ್ರತಿ ದೇಶದ ಸರ್ಕಾರವು ಬಹಳ ಆತುರವಾಗಿ ಮಾಡುತ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರಣವಿದೆ. ಆ ಕಾರಣ
ಮುಂದಿನ ದಿವಸಗಳಲ್ಲಿ ನಾನು ಹೇಳ್ತೇನೆ. ಇದಕ್ಕೆಲ್ಲವೂ ಮಾಹಿತಿ ಸತ್ಯವೇದದಲ್ಲಿ ಇದೆ. ಬೈಬಲ್ ಗಿವ್ಸ್ ಅಸ್ ದ ಇನ್ಫಾರ್ಮೇಷನ್ ಬಿಫೋರ್ ಮ್ಯಾನ್ ಹ್ಯಾಸ್ ಇನ್ವೆಂಟೆಡ್ ಆಲ್ ದಿಸ್ ಯುನೀಕ್ ಟೆಕ್ನಾಲಜಿ ಟು ಮೇಕ್ ದಿಸ್ ಐಡೆಂಟಿಟಿ ಕಾರ್ಡ್ಸ್. ಈ ಒಂದು ಗುರುತಿನ ಚೀಟಿಯನ್ನು ತಯಾರಿಸುವುದಕ್ಕೆ ಈ ನವೀನ ಯುಗದ ಸರ್ಕಾರವು ಬುದ್ಧಿಜೀವಿಗಳು ಪ್ರಯತ್ನ ಮಾಡುವುದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಈ ಒಂದು ಯಂತ್ರಗಳು ಯಾವ ಮನುಷ್ಯನು ಕಂಡು ಹಿಡಿಯುವುದಕ್ಕೆ ಪತ್ತೆ ಮಾಡಿಕೊಳ್ಳುವುದಕ್ಕೆ ಸಾವಿರಾರು ವರ್ಷಗಳ ಹಿಂದೆಯೇ ಬೈಬಲ್ ಗ್ರಂಥದಲ್ಲಿ ಸತ್ಯವೇದದಲ್ಲಿ ಇಂಥ ಒಂದು ಕಾಲ ಬರುತ್ತದೆ. ಆವಾಗ ಮನುಷ್ಯರು ಪ್ರತಿಯೊಬ್ಬರು ಈ ಒಂದು ಅದ್ಭುತವಾದ ಗುರುತಿನ ಚೀಟಿ, ವಿಶೇಷವಾದ ಗುರುತಿನ ಚೀಟಿ ಮಾಡಿಸಿಕೊಳ್ತಾರೆ. ಮಾಡಿಸಿಕೊಳ್ಳದವರು ಭೂಮಿಯ ಮೇಲೆ ಬದುಕಿರಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ಸಾವಿರಾರು ವರ್ಷಗಳ ಹಿಂದೆ ಕಾಲಜ್ಞಾನವಾಗಿ ದೇವರ ಆತ್ಮನು, ಸೃಷ್ಟಿಕರ್ತ ದೇವರು ತನ್ನ ಆತ್ಮನ ಮೂಲಕವಾಗಿ ಆ ದಿನಗಳಲ್ಲಿ ಬದುಕಿದ್ದಂಥ ದೈವ ಭಕ್ತರಿಗೆ ಪ್ರಕಟಪಡಿಸಿದ್ದಾರೆ. ಅವನ್ನು ಸತ್ಯವೇದ ಎಂಬ ಗ್ರಂಥದಲ್ಲಿ, ಬೈಬಲ್ ಪುಸ್ತಕದಲ್ಲಿ ಬರೆದಿದ್ದಾರೆ. ಆದ ಕಾರಣ ಈ ಮಾಹಿತಿ ಮುಂದಿನ ದಿವಸಗಳು ನಾನು ಹೇಳುತ್ತೇನೆ. ಆದ ಕಾರಣ ಬಹಳ ಗೌರವವಾಗಿ ಗಮನಿಸಿರಿ. ಇವತ್ತು ನಾನು ನಿಮ್ಮೊಟ್ಟಿಗೆ ಮತ್ತೆ ಚರ್ಚೆ ಮಾಡಲಿಕ್ಕೆ ಬಯಸುವಂಥದ್ದು, ಸೃಷ್ಟಿಕರ್ತನಾದ ದೇವರು ತನ್ನ ಸ್ವರೂಪದಲ್ಲಿ ಸ್ವಂತ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಸೃಷ್ಟಿ ಮಾಡಿದನು ಎಂಬುದಾಗಿ ನಾನು ಹೇಳ್ತಾ ಬಂದೆ. ದೇವರು ತನ್ನ ಮಹಿಮೆಯಿಂದ ನಮ್ಮನ್ನು ತೊಡಿಸಿಕೊಂಡು ಅಥವಾ ನಮಗೆ ವಸ್ತ್ರವಾಗಿ ತೊಡಿಸಿ ಆತನ ಮಹಿಮೆಯನ್ನು ನಮಗೆ ತುಂಬಿಸಿ ಈ ಲೋಕದಲ್ಲಿ ಪರಿಶುದ್ಧರಾಗಿ ನಾವು ಜೀವಿಸುವಂತೆ ಸೃಷ್ಟಿ ಮಾಡಿದ. ಆದರೆ ದೇವರ ಮಹಿಮೆಯನ್ನು ಮನುಷ್ಯನು ತನ್ನ ಅವಿಧೇಯತೆಯಿಂದ, ಅವಿಶ್ವಾಸದಿಂದ, ಪಾಪಕೃತ್ಯದಿಂದ ಅವನು ಕಳಕೊಂಡು ಅವನ ರೂಪವನ್ನು ಕುರೂಪ ಮಾಡಿಕೊಂಡ. God formed us in holiness and with His glory, but sin deformed us. But God, again by His grace and love, sent a second person, not born from this earth, but born from above, so that He come and transform us. ಆತನು ದೇವರು ಕುರೂಪರಾಗಿ ಹೋದ ಮನುಷ್ಯರನ್ನು ಸಂಪೂರ್ಣವಾಗಿ ಬದಲಾಯಿಸಿ ರೂಪಾಂತರಗೊಳಿಸಿ ತನ್ನ ಸಾರೂಪ್ಯಕ್ಕೆ, ತನ್ನ ಹೋಲಿಕೆಗೆ ವಾಪಸ್ ತರುವುದಕ್ಕೋಸ್ಕರವಾಗಿ ಸೃಷ್ಟಿಕರ್ತನಾದ, ಇರುವಾತನಾದ, ಆತ್ಮಸ್ವರೂಪನಾದ, ಕಣ್ಣಿಗೆ ಕಾಣದಿರತಕ್ಕಂಥ ದೇವರು ಪರಲೋಕದಿಂದ ಎರಡನೇ ಮನುಷ್ಯನಾಗಿ ಇಳಿದು ಬಂದ. ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಲ್ಪಟ್ಟಂಥ ಆದಾಮನ ಹಾಗೆ. ಆದರೆ ಅವನು ಎರಡನೇ ಆದಾಮನೆಂಬುದಾಗಿ ಹೆಸರು ಹೊಂದಿದವನು. ಹಿ ಈಸ್ ನೋನ್ ಆಸ್ ದಿ ಸೆಕೆಂಡ್ ಆಡಮ್ ಆ್ಯಂಡ್ ಹಿಸ್ ನೇಮ್ ಈಸ್ ಜೀಸಸ್ ಕ್ರೈಸ್ಟ್. ಈ ಎರಡನೇ ಮನುಷ್ಯನು, ಈ ಎರಡನೇ ಆದಾಮನು ಯೇಸು ಕ್ರಿಸ್ತನು ಎಂಬ ಹೆಸರುಳ್ಳವನಾಗಿ 2000 ವರ್ಷಗಳ ಹಿಂದೆ ಪರಲೋಕದಿಂದ ಇಳಿದು ಬಂದನು. ಯೇಸು ಕ್ರಿಸ್ತನಿಗೆ ಎರಡನೇ ಆದಾಮನು ಎಂಬ ಹೆಸರಿದೆ. ಎರಡನೇ ಆದಾಮನು ಯಾಕೆ ಬರಬೇಕಾಗಿತ್ತು? ಮೊದಲನೇ ಆದಾಮನು ಕುರೂಪ ಮಾಡಿಕೊಂಡ ತನ್ನನ್ನು. ಬಿಕಾಸ್ ದ ಫಸ್ಟ್ ಮ್ಯಾನ್ ವಾಸ್ ಡಿಫಾರ್ಮ್ಡ್ ಬೈ ಹಿಸ್ ಓನ್ ರೆಬೆಲಿಯನ್, disobedience and sin. God has to come, or God has to send His second Adam. His name is Jesus Christ. When Jesus Christ came into this world from heaven, the history of whole universe, the whole humanity was divided into two. That is, before Christ and Anno Domini, from the birth of Jesus, from the year of Jesus. ಯೇಸು ಕ್ರಿಸ್ತನಿಂದ ಶುರುವಾಗುವಂಥ ಇಸವಿ, ಯೇಸು ಕ್ರಿಸ್ತನ ಹಿಂದಿನ ಇಸವಿ,
ಕ್ರಿಸ್ತ ಪೂರ್ವ, ಕ್ರಿಸ್ತ ಶಕ ಎಂಬುದಾಗಿ ಮಾನವ ಇತಿಹಾಸವನ್ನು ಎರಡಾಗಿಸಿಕೊಂಡು ಭೂಮಿಗೆ ಬಂದಂದ, ಅಂದರೆ ಸ್ವರ್ಗದಿಂದ ಮೇಲಿನಿಂದ ಭೂಮಿಗೆ ಇಳಿದು ಬಂದ ಎರಡನೇ ಆದಾಮ, ಅವನೇ ಯೇಸು ಕ್ರಿಸ್ತ. ಈ ಎರಡನೇ ಆದಾಮನು ಯಾಕೆ ಬಂದ? ನಾನು ಕಳೆದ ಸಂಚಿಕೆಯಲ್ಲಿ ಓದಿದೆ, ರೋಮಾಪುರದವರಿಗೆ ಬರೆದ ಪತ್ರ 8ನೇ ಅಧ್ಯಾಯದ 29ನೇ ವಚನದಲ್ಲಿ ಓದುವಾಗ, ಇನ್ ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 8:29, ಐ ರೆಡ್ ಲಾಸ್ಟ್ ಎಪಿಸೋಡ್. ಇಟ್ ಸೇಸ್, ನೋಡ್ರಿ, ದೇವರು ನಮ್ಮ ಕುರಿತು ಯೇಸು ಕ್ರಿಸ್ತನನ್ನು ನಂಬುವವರಲ್ಲಿ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರನ್ನು ಉದ್ದೇಶಿಸಿ, ದೇವರು ಯಾರನ್ನು ತನ್ನವರೆಂದು ಮೊದಲು ತಿಳ್ಕೊಂಡನೋ, ಅಂದರೆ ದೇವರಿಗೆ ಸೇರಿದವರು, ದೇವರನ್ನು ನಂಬಿದವರು, ದೇವರಿಗೆ ವಿಧೇಯವಾಗಿ ನಡೆದುಕೊಳ್ಳುವವರು, ಎರಡನೇ ಆದಾಮನಾದ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯನ್ನಿಟ್ಟು ಭಕ್ತಿಯನ್ನು ಅನುಸರಿಸಿ ದೇವರ ವಚನದ ವಿಧೇಯತೆಯಲ್ಲಿ ಯಾರು ನಡ್ಕೊಳ್ಳುತ್ತಾರೋ ಅವರನ್ನು ತನ್ನ ಮಗನೆಂದರೆ ಸೃಷ್ಟಿಕರ್ತ ದೇವರ ಮಗನೆಂಬ ಹೆಸರು ತಾಳಿಕೊಂಡಂಥ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗುವುದಕ್ಕೆ, ಹೋಲಿಕೆಯುಳ್ಳವರಾಗುವುದಕ್ಕೆ, ಇದು ಹೊರಗಣ ತೋರಿಕೆಯಲ್ಲ, ಒಳಗಣ ತೋರಿಕೆ. ಸಾರೂಪ್ಯವುಳ್ಳವರಾಗುವುದಕ್ಕೆ ದೇವರು ಮೊದಲೇ ನೇಮಿಸಿದನು. ನೋಡ್ರಿ, ದೇವರು ನಮ್ಮನ್ನು, ಅಂದರೆ ನನ್ನಂತೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಒಳಗಡೆ ರೂಪಾಂತರ ಹೊಂದಿದವರನ್ನು ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ದಿನೇ ದಿನೇ ಬದಲಾಯಿಸಿ ದೇವರ ಸ್ವಭಾವವುಳ್ಳವರಾಗಿ, ದೇವರಿಗೆ ಹೋಲಿಕೆಯುಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಿ ಕೊನೆಗೆ ದೇವರ ಮನೆಯಾಗಿರುವ ಸ್ವರ್ಗದಲ್ಲಿ ದೇವರ ಜೊತೆಯಲ್ಲಿ ಸದಾ ಇರಬೇಕೆಂದು ಹೇಳಿ ದೇವರು ನಮ್ಮನ್ನು ಆರಿಸಿಕೊಂಡನು, ದೇವರು ನೇಮಿಸಿದನು, ದೇವರು ಅದಕ್ಕಾಗಿ ತನ್ನ ವಚನಗಳ ಮೂಲಕ ಪ್ರೀತಿಯಿಂದ ಕರೆದುಕೊಂಡನು ಎಂಬುದಾಗೆಲ್ಲ ಅಲ್ಲಿ ನಾವು ಓದುತ್ತೇವೆ. ಗಾಡ್ ಹ್ಯಾಸ್ ಕಾಲ್ಡ್ ಅಸ್. Why God called us? So that we may believe in Him, we may be transformed into the image of His Son Jesus Christ, and by daily obedience and walking with God according to His word, we become the partakers of God's nature in and out, and then we will live eternally with God in His home, heaven. And God has predestined with His omniscience, with His all-knowing knowledge. God has predestined us. And for such people, God has called even before the foundation of this world. ಈ ಪ್ರಪಂಚಕ್ಕೆ ದೇವರು ಅಡಿಪಾಯ ಹಾಕುವುದಕ್ಕಿಂತಲೂ ಮುಂಚಿತವಾಗಿ ದೇವರು ತನ್ನ ಸರ್ವಜ್ಞಾನದಲ್ಲಿ ಅಂಥವರನ್ನು ಗುರುತು ಮಾಡಿಕೊಂಡವನನ್ನು ಕರೆದುಕೊಂಡವರನ್ನು ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಬೇಕು. ದಿನಾಲೂ ಅವರು ತಮ್ಮ ಜೀವಿತವನ್ನು ಬದಲಾಯಿಸಿಕೊಂಡು ರೂಪಾಂತರ ಹೊಂದಿ ಅವರು ದೇವರ ಸಾರೂಪ್ಯವುಳ್ಳವರಾಗಿ ಸ್ವರ್ಗಲೋಕದಲ್ಲಿ ಸೇರುವ ತನಕ ಈ ಲೋಕದಲ್ಲಿ ದೇವರನ್ನು ಪ್ರತಿಬಿಂಬಿಸುವರಾಗಬೇಕೆಂದು ದೇವರು ನೇಮಿಸಿದನು. ವಾಟ್ ಅ ಬ್ಯೂಟಿಫುಲ್ ಸ್ಕ್ರಿಪ್ಚರ್ ಪೋರ್ಷನ್ ಇಸ್ ದಿಸ್, ಮೈ ಫ್ರೆಂಡ್. ಎಂಥ ಒಂದು ಸುಂದರವಾದಂಥ ವಚನವಾಗಿದೆ ಇದು. ದೇವರ ಮಕ್ಕಳಾದ ಅಥವಾ ದೇವರನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ತಿಳ್ಕೊಂಡಂಥ ಪ್ರತಿಯೊಬ್ಬರು ದೇವರ ದೃಷ್ಟಿಯಲ್ಲಿ ಬಹಳ ಅಮೂಲ್ಯರಾಗಿದ್ದಾರೆ. ಮನುಷ್ಯರೆಲ್ಲರೂ ದೇವರ ದೃಷ್ಟಿಯಲ್ಲಿ ಅಮೂಲ್ಯರೇ, ಆದರೆ ಆ ಮನುಷ್ಯರೊಳಗಿಂದ ದೇವರು ತನಗೋಸ್ಕರವಾಗಿ ಆರಿಸಿಕೊಂಡಂಥ, ಕರೆದು ಪ್ರತ್ಯೇಕಪಡಿಸಿಕೊಂಡಂಥ ದೇವರ ಮಕ್ಕಳ ವಿಷಯದಲ್ಲಿ ದೇವರು ಬಹಳ ಬಹಳ ಸಂತೋಷವುಳ್ಳವನಾಗಿದ್ದಾನೆ. ನೋಡ್ರಿ, ದೇವರ ಆ ಒಂದು ಮುದ್ರೆಯನ್ನು ಹೊಂದಿದವರಾಗಿದ್ದೇವೆ ನಾವು ಮನುಷ್ಯರು ಎಂಬುದನ್ನು ಮರೆಯಬೇಡಿ. ಮನುಷ್ಯರು
ಮನುಷ್ಯನು ದೇವರ ಸ್ವರೂಪವುಳ್ಳವರು, ಮನುಷ್ಯರು ದೇವರ ಹೋಲಿಕೆಗೆ ಸರಿಯಾದವರು. ಬೈಬಲ್ ಗ್ರಂಥ ನಾವು ಓದುವಾಗ ದೇವರು ಅನೇಕ ಬಾರಿ ಭೂಮಿಗೆ ದೇವದೂತರನ್ನು ಕಳಿಸಿಕೊಟ್ಟದರ ಕುರಿತಾಗಿ ನಾವು ನೋಡುತ್ತೇವೆ. ದೇವದೂತರನ್ನು ಕಳಿಸಿಕೊಟ್ಟಾಗ ಅವರನ್ನು ನೋಡುವಾಗ ಅವರೆಲ್ಲ ಮನುಷ್ಯರ ರೂಪದಲ್ಲಿ ಪ್ರತ್ಯಕ್ಷವಾದದನ್ನು ನಾವು ನೋಡುತ್ತೇವೆ. ಯಾವ ಒಂದು ಪಶುವಿನ, ಪಕ್ಷಿಯ, ಪ್ರಾಣಿಯ ರೂಪದಲ್ಲಿ ಯಾವ ದೇವದೂತರು ಪ್ರತ್ಯಕ್ಷವಾಗಿದ್ದ ಕುರಿತಾಗಿ ಬೈಬಲ್ ನಮಗೆ ತಿಳಿಸ್ತಾ ಇಲ್ಲ. ಬೈಬಲ್ ಓದುವಾಗ ದೇವದೂತರುಗಳು ಯಾರೇ ಭೂಮಿಗೆ ಬಂದರು ಅವರೆಲ್ಲರೂ ಮನುಷ್ಯ ರೂಪದಲ್ಲಿ ಇದ್ದರು ಎಂಬುದಾಗಿ ನಾವು ನೋಡುತ್ತೇವೆ. ದೇವದೂತರನ್ನು ದೇವರು ಸೃಷ್ಟಿ ಮಾಡಿದ್ದು ಮಣ್ಣಿನಿಂದಲ್ಲ. ದೇವದೂತರನ್ನು ದೇವರು ಸೃಷ್ಟಿಸಿದ್ದು ಬೆಂಕಿಯ ಜ್ವಾಲೆಯಿಂದ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸುತ್ತದೆ. ಬೆಂಕಿಯ ಜ್ವಾಲೆಯಿಂದ ಸೃಷ್ಟಿಸಲ್ಪಟ್ಟವರಾದ ಈ ದೇವದೂತರು ಕೂಡ ಮನುಷ್ಯರು ನೋಡಿದಾಗ ಅವರ ಮುಖವು ಮನುಷ್ಯನ ಮುಖದ ಹಾಗೆ ಕಾಣಿಸಿತು, ಮನುಷ್ಯ ಮುಖಿಗಳಾಗಿದ್ದರು. ನೋಡ್ರಿ, ಸೊ ದೇವರು, ಆತ್ಮಸ್ವರೂಪಿಯಾದ ದೇವರು ಕೂಡ ಮನುಷ್ಯ ಸ್ವರೂಪವುಳ್ಳವರಾಗಿದ್ದಾರೆ. ಯಾಕಂದರೆ ಬೈಬಲ್ ನಮಗೆ ತಿಳಿಸುವುದು ದೇವರು ಮನುಷ್ಯರಾದ ನಮ್ಮನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ದೇವರು ಮನುಷ್ಯನನ್ನು ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದನು. ಆದರೆ ಒಂದು ವಿಷಯ ಈ ಮಧ್ಯದಲ್ಲಿ ಹೇಳ್ತೇನೆ. ದೇವರ ಸ್ವರೂಪ, ದೇವರ ಹೋಲಿಕೆ ಎಂದೇಳುವಾಗ ಹೊರಗಣ ಒಂದು ರೂಪವು ಮಾತ್ರವಲ್ಲ, ಅದಕ್ಕಿಂತಲೂ ಮುಖ್ಯವಾಗಿರುವುದು ನಮ್ಮ ಒಳಗಿನ ದೈವಿಕ ಸ್ವಭಾವವಾಗಿದೆ ಎಂಬುದನ್ನು ಮರೆಯಬೇಡಿ. ದೈವಿಕ ಸ್ವಭಾವ, ಈ ಸ್ವಭಾವವುಳ್ಳವರಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿದನು. ನೋಡ್ರಿ, ಆದರೆ ಪಾಪದ ನಿಮಿತ್ತವಾಗಿ ನಾವು ಕುರೂಪಿಗಳಾಗಿ ದೇವರ ಸ್ವಭಾವವೆಲ್ಲ ನಾವು ಕಳಕೊಂಡ್ರು. ಕಳೆದ ವಾರದಲ್ಲಿ ನಾನು ಅದನ್ನು ಹೇಳಿದೆ, ಮತ್ತೊಮ್ಮೆ ನಾನು ಜ್ಞಾಪಕಪಡಿಸ್ತಾ ಇದ್ದೀನಿ ಅಷ್ಟೇ. ಆದರೆ ಹೀಗೆ ದೇವರ ಸ್ವಭಾವವನ್ನು ಕಳಕೊಂಡು ಕುರೂಪಿಗಳಾದಂಥ ನಮ್ಮನ್ನು ದೇವರು ಪುನಃ ತನ್ನ ಸ್ವರೂಪವನ್ನು ನಮ್ಮೊಳಗೆ ಬರಮಾಡುವುದಕ್ಕೋಸ್ಕರವಾಗಿ ಎರಡನೆಯ ಆದಾಮನನ್ನು ಪರಲೋಕದಿಂದ ಅಥವಾ ಮೇಲಣ ಲೋಕದಿಂದ ಕಳುಹಿಸಿದನು. ಆತನ ಹೆಸರೇ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ಸರ ದೇವರಲ್ರಿ. ಯೇಸು ಕ್ರಿಸ್ತನು ಕ್ರಿಶ್ಚಿಯನ್ಸಿಗಾಗಿ ಬರಲೇ ಇಲ್ಲರಿ. ಯೇಸು ಕ್ರಿಸ್ತನು ಮನುಷ್ಯರೆಲ್ಲರಿಗೋಸ್ಕರ ಬಂದನು. ಮನುಷ್ಯರಾದ ನಮ್ಮೆಲ್ಲರ ಪಾಪದಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ ಬಂದನು. ಮನುಷ್ಯರಾದ ನಮಗೆಲ್ಲರಿಗೂ ಮುಕ್ತಿಯನ್ನು, ಮೋಕ್ಷವನ್ನು, ಪಾಪದಿಂದ ವಿಮೋಚನೆಯನ್ನು ಕೊಡುವುದಕ್ಕಾಗಿ ಬಂದನು. ಪಿಶಾಚಿಯ ಕೈಯಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ಪಿಶಾಚಿಯ ಗುಲಾಮತನದಿಂದ ನಮ್ಮನ್ನು ಮುಕ್ತಿಗೊಳಿಸುವುದಕ್ಕಾಗಿ ಬಂದನು ಯೇಸು ಸ್ವಾಮಿ. ಶಿಷ್ಟರನ್ನು ರಕ್ಷಿಸುವುದಕ್ಕಾಗಿ ದೇವರು ಬರಬೇಕಾಗಿಲ್ಲ. ಯಾಕಂದರೆ ಯಾವನೂ ಶಿಷ್ಟನಿಲ್ಲ ಲೋಕದಲ್ಲಿ, ಎಲ್ಲರೂ ದುಷ್ಟರೇ. ಆದ ಕಾರಣ ದುಷ್ಟರಿಗೆ ಬೇಕು ದೇವರು, ರೋಗಿಗೆ ಬೇಕು ಡಾಕ್ಟರು. ಆರೋಗ್ಯವಂತನು ಡಾಕ್ಟರ್ ಬಳಿಗೆ ಹೋಗಬೇಕಾಗಿಲ್ಲ. ಪಾಪಿಯು ದೇವರ ಬಳಿಗೆ ಹೋಗಬೇಕು. ಪಾಪ ಮಾಡದವನು ಶಿಷ್ಟನು ದೇವರ ಅಗತ್ಯ ಇಲ್ಲದವನು. ಶಿಷ್ಟನು ದೇವರನ್ನು ಹುಡುಕಬೇಕಾಗಿಲ್ಲ. ಆದರೆ ದುಷ್ಟರಾದವರು, ಪಾಪಿಷ್ಟರಾದವರು, ಅಪರಾಧಿಗಳಾದವರಿಗೆ ಪರಿಶುದ್ಧನಾದ ದೇವರ ಸಹಾಯ ಬೇಕು. ಹೌದು, ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಕ್ರಿಸ್ತ ಯೇಸು ಈ ಲೋಕಕ್ಕೆ ಬಂದನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. Jesus Christ came to seek and save that which was lost. We were all lost in sin. We were all lost in wickedness and evil practices and all superstitions. But God came in search of you and me. ದೇವರು ನನ್ನನ್ನು ನಿಮ್ಮನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ, ಕರೆದು ಪ್ರತ್ಯೇಕಪಡಿಸುವುದಕ್ಕೋಸ್ಕರ, ದೇವರು ತನಗೋಸ್ಕರವಾಗಿ ನಾವು ಜೀವಿಸಬೇಕೆಂದು ನಮ್ಮನ್ನು ನೇಮಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಯೇಸು ಕ್ರಿಸ್ತನೆಂಬ ಹೆಸರಿನಲ್ಲಿ ಬಂದನು. ಇದು ಯಾರು ನಂಬುತ್ತಾರೆ? ಇದು ನಂಬಿಕೆಯಿಂದ ಯಾರು ತಮ್ಮ ಹೃದಯದೊಳಕ್ಕೆ ಸ್ವೀಕಾರ ಮಾಡಿಕೊಳ್ಳುತ್ತಾರೆ?
ಪಾಪದ ಜೀವನವನ್ನು ಕೊನೆಗೊಳಿಸಿಕೊಂಡು ಇವತ್ತಿನಿಂದ ಯೇಸುವೇ ನನ್ನ ವಿಮೋಚಕನಾಗಿ ನಿನ್ನನ್ನು ನಾನು ಸ್ವೀಕಾರ ಮಾಡಿಕೊಳ್ಳುತ್ತೇನೆ, ನನಗೆ ಈ ಪಾಪ ಕೃತ್ಯಗಳಿಂದ ಮುಕ್ತಿ ಕೊಡಿರಿ, ನನಗೆ ಈ ಒಂದು ಗುಲಾಮತನದಿಂದ, ಪಾಪ ಎಂಬ ಗುಲಾಮಗಿರಿಯಿಂದ ಮುಕ್ತಿ ಕೊಡಿರಿ ಎಂಬುದಾಗಿ ಯಾರು ನಂಬಿಕೆಯಿಂದ ವಿಶ್ವಾಸದಿಂದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೋ ಅವರಿಗೆ ಮಾನಸಾಂತರವಾಗುವುದು, ಅವರಿಗೆ ರೂಪಾಂತರ ಒಳಗಡೆಯಾಗುವುದು, ಮತಾಂತರವಲ್ಲ. ಅವರ ಮನಸ್ಸು ಬದಲಾಗುವುದು, ಅವರ ನಡತೆ ಬದಲಾಗುವುದು, ಅವರ ಸ್ವಭಾವ ಬದಲಾಗುವುದು, ಅವರ ಜೀವನದಲ್ಲಿ ರೂಪಾಂತರ ಉಂಟಾಗುವುದು. ಈ ರೂಪಾಂತರ ದೇವರು ನಿನ್ನ ವಿಷಯದಲ್ಲಿ ಬಯಸ್ತಾನೆ. ನನ್ನ ಪ್ರಿಯ ಮಿತ್ರನೇ, ನನ್ನ ಪ್ರಿಯ ಸ್ನೇಹಿತನೇ, ದೇವರು ನಿನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಿನ್ನ ಮುಕ್ತಿಗೋಸ್ಕರ, ಮೋಕ್ಷಕ್ಕೋಸ್ಕರವಾಗಿ ಆ ಶಿಲುಬೆಯ ಕಂಬದಲ್ಲಿ ಒಂದು ಯಜ್ಞ ಪಶುವಿನ ಹಾಗೇ ಸಾಯಿಸಿದನು. ಯಾವ ತಪ್ಪು ದೋಷವೂ ಮಾಡದಂಥ ಆ ಪವಿತ್ರನಾದಂಥ ಪರಮಾತ್ಮ ದೇವರು ಮನುಷ್ಯನಾಗಿ ಬಂದಿದ್ದನಷ್ಟೇ, ಅವನನ್ನು ಸಾಯಿಸಿದನು. ಯಾಕಂದರೆ ನನ್ನನ್ನು ನಿನ್ನನ್ನು ಪಾಪದ ಹಿಡಿತದಿಂದ ವಿಮೋಚಿಸುವುದಕ್ಕೆ ಬೇರೆ ಯಾವ ದಾರಿಯೂ ದೇವರಿಗಿರಲಿಲ್ಲ. ಆದ ಕಾರಣ ದೇವರೇ ತನ್ನ ಪ್ರೀತಿಯ ಕುಮಾರನಾದ ಯೇಸುವನ್ನು ನನ್ನ ಮತ್ತು ನಿನ್ನ ಬದಲಿಗಾಗಿ ಸಾಯಿಸಿದನು. ಆದರೆ ಸತ್ತ ಯೇಸು 3 ದಿನಗಳಾದ ನಂತರ ಸಮಾಧಿಯೊಳಗಿಂದ ಎದ್ದು ಬಂದನು. ಪ್ರತಿ ಆದಿತ್ಯವಾರ, ಭಾನುವಾರ ದಿವಸ ನಮಗೆ ತಿಳಿಸುವಂಥ ಸತ್ಯವೂ ಅದಾಗಿದೆ. ಯೇಸು ಸತ್ತ ದೇವರಲ್ಲ, ಸಮಾಧಿಯೊಳಗಿಂದ ಎದ್ದು ಬಂದವನಾಗಿದ್ದಾನೆ. ಇವತ್ತು ಯೇಸು ಶಿಲುಬೆಯ ಮೇಲೆ ನೇತಾಡಿಕೊಂಡಿಲ್ಲ, ಇವತ್ತು ಯೇಸು ಸಮಾಧಿಯೊಳಗೂ ಇಲ್ಲ. ಆತನು ನನ್ನ ನಿಮ್ಮ ಹೃದಯದಲ್ಲಿ ಜೀವಿಸಬೇಕೆಂದು ಬಯಸಿಕೊಂಡು ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಮಗನೇ, ಮಗಳೇ, ಬಾಗಿಲಲ್ಲಿ ನಿಂತುಕೊಂಡು, ಹೃದಯದ ಬಾಗಿಲಲ್ಲಿ ನಿಂತುಕೊಂಡು ನಾನು ತಟ್ಟುತ್ತಾ ಇದ್ದೀನಿ. ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗೆ ಬರುವೆನು, ನಿನ್ನ ಸಂಗಡ ಇರುವೆನು. ಎಂದಿಗೂ ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಎಂದಿಗೂ ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ, ಎಂದಿಗೂ ನಿನ್ನನ್ನು ನಾನು ಒಬ್ಬಂಟಿಗನಾಗಿ ಬಿಡುವುದಿಲ್ಲ. ದೇವರು ಕೊಡುವಂಥ ವಾಗ್ದಾನ ಭೂಮಿ ಆಕಾಶ ಅಳಿದು ಹೋದರೂ ಬಿದ್ದು ಹೋಗದ ವಾಗ್ದಾನವಾಗಿದೆ. ನಂಬಿಕೆಯಿಂದ ಈ ಬೆಳಿಗ್ಗೆ ಪ್ರಾರ್ಥನೆ ಮಾಡುತ್ತೀರಾ, ಬೇಡಿಕೊಳ್ಳುತ್ತೀರಾ? ಯೇಸುವೇ, ನಾನು ಪಾಪದ ಬಂಧನದಲ್ಲಿದ್ದೇನೆ, ಹೊಲಸಾದ ಅಭ್ಯಾಸಗಳಿಗೆ ಗುಲಾಮನಾಗಿದ್ದೇನೆ, ನಾನು ಪಾಪದ ಹಿಡಿತದಲ್ಲಿದ್ದೇನೆ. ನನ್ನನ್ನು ವಿಮೋಚಿಸುವುದಕ್ಕಾಗಿ ಸ್ವರ್ಗಲೋಕವನ್ನು ಬಿಟ್ಟು ಈ ಪಾಪಲೋಕಕ್ಕೆ ಬಂದಿ ಎಂಬುದಾಗಿ ನಾನು ನಂಬುತ್ತೇನೆ. ಯೇಸುವೇ, ನನ್ನ ಪಾಪ ಪರಿಹಾರಕನಾಗಿ ಶಿಲುಬೆಯಲ್ಲಿ ನೀನು ಸತ್ತನೆಂದು ನಾನು ನಂಬುತ್ತೇನೆ. ನನ್ನ ಹೃದಯೊಳಕ್ಕೆ ಬನ್ನಿ, ನನ್ನನ್ನು ರೂಪಾಂತರಗೊಳಿಸಿರಿ, ನನ್ನ ಪಾಪವೆಲ್ಲವನ್ನು ಕ್ಷಮಿಸಿರಿ, ನನ್ನನ್ನು ನಿನ್ನ ಮಗುವಾಗಿ ಸ್ವೀಕಾರ ಮಾಡಿರಿ. ಇಂದಿನಿಂದ ಸತ್ಯ ವೇದವು ಹೇಳುವ ಪ್ರಕಾರವಾಗಿ ನಾನು ನಿನ್ನನ್ನು ಹಿಂಬಾಲಿಸಿ ಈ ಉಸಿರಿರುವವರೆಗೂ ನಿನಗೋಸ್ಕರ ನಾನು ಜೀವಿಸುವೆನು. ದೇವರೇ, ನನಗೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಬೇಡಿಕೊಳ್ಳುತ್ತೇನೆ, ಆಮೆನ್. ಮಿತ್ರನೇ, ಈ ರೀತಿಯಾಗಿ ನೀವು ಈ ಪ್ರಾರ್ಥನೆ ಮಾಡಿರುವುದಾದರೆ ನಿಮ್ಮ ಹೃದಯದೊಳಕ್ಕೆ ಯೇಸು ಸ್ವಾಮಿ ಬಂದಿದ್ದಾನೆ. ಅವರು ನಿಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟಿದ್ದಾರೆ. ಅವರು ನಿಮ್ಮ ಹೃದಯದೊಳಕ್ಕೆ ಇದ್ದುಕೊಂಡು ನಿಮ್ಮನ್ನು ಅನುದಿನವೂ ಆಲೋಚನೆ ಕೊಟ್ಟು ನಿಮ್ಮನ್ನು ಪರಿಶುದ್ಧ ಮಾಳಿನಲ್ಲಿ, ಪರಿಶುದ್ಧ ಮಾರ್ಗದಲ್ಲಿ ನಡೆಸು. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದರೆ ಸ್ಕ್ರೀನ್ನಲ್ಲಿ ಕಾಣಿಸ್ಕೊಳ್ಳುವಂಥ ನಂಬರಿಗೆ ನನಗೆ ಫೋನ್ ಮಾಡಿರಿ ಅಥವಾ ಇಮೇಲ್ ಮಾಡಿರಿ. ನೀವು ಮಂಗಳೂರು ಪಟ್ಟಣದಲ್ಲಿರುವ ವ್ಯಕ್ತಿಯಾಗಿದ್ದರೆ ಪ್ರತಿ ಆದಿತ್ಯವಾರ 8 ಗಂಟೆಗೆ ಕನ್ನಡ ಭಾಷೆಯಲ್ಲಿ ನಮಗೆ ದೈವಾರಾಧನೆ ನಡೆಯುತ್ತದೆ ಮತ್ತು 10:30ರಿಂದ ಕೊಂಕಣಿ ಭಾಷೆಯಲ್ಲಿ ನಮಗೆ ಆರಾಧನೆ ನಡೆಯುತ್ತದೆ. ನೀವು ನಮ್ಮಲ್ಲಿಗೆ ಸೇರಿ ನಿಜ ದೇವರನ್ನು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗಿ ಆರಾಧಿಸಬಹುದು. ನೀವು ನಾವು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.